ಡೈನಿಂಗ್ ಟೇಬಲ್ ತಂದಿರೋದು ಬಟ್ಟೆ ಇರೋದಕ್ಕೆ ಈ ಗೊಡ್ಡಲ್ಲ ನಾನು ಹಂಗೆ ಯೂಸ್ ಮಾಡ್ಕೋತಾ ಇದ್ದಿದ್ದು. ಇಲ್ಲಿ ಒಣಗಾಕು ಅಂದ್ರೆ ಹಿಂದೆನೆ ಇಲ್ಲಿ ಬಾಗಿಲು ನೋಡಿದ್ರೆ ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಬಿಡು. ಫ್ರೆಂಡ್ಸ್, ಮಾಮ್ಸ್ ಕಿಚನ್ 24x7 ಓಪನ್ ಇರುತ್ತೆ. ಹಂಗಂತ ಮಾತ್ರ ಅನ್ಕೋಬೇಡಿ. 24x7 ನನ್ನ ಅಡಿಗೆ ಮನೇಲಂತೂ ಇರೋದಿಲ್ಲ. ಬಸ್ತು ನಿಮ್ ಮಾತುಗಳು ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಇಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ನವೀನ್ ಅಣ್ಣ ಮಾತಾಡಕ್ಕೆ ಬಿಡಲ್ಲ ಅಂತ. ನನಗೆ ಏನಾಗ್ಬಿಡುತ್ತೆ ಅಂದ್ರೆ ರಮ್ಯ, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು, ನವೀನ್, ಅಥರ್ವ, ಅಮ್ಮ, ಶಿವು ಎಲ್ಲರೂ ಕೂಡ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಈ ದೇವಸ್ಥಾನ ಬಂದು ಕಂತೆಗೌಡನ ಕೊಪ್ಪಲು ಅಂತ ಇದೆ, ಅಲ್ಲಿರೋ ಅಂಥದ್ದು. ತುಂಬಾ ಪವರ್ಫುಲ್ ದೇವರು. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ನಾನು ಕಂಟಿನ್ಯೂಸ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಬೇಕು ಅಂತ ಅಂದರೆ ನಮಗೊಂದು ಪಾಸಿಟಿವ್ ವೈಬ್ ಸಿಗುತ್ತೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡೋದ್ರಿಂದ, ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ. ಸೊ ನಾನು ಅವಾಗ ನನಗೇನೋ ಮನಸ್ಸು ಸಮಾಧಾನ ಇಲ್ಲ, ನನಗೆ ಯಾಕೋ ಸ್ವಲ್ಪ ಬೇಜಾರಾಗ್ತಿದೆ ಅಂದಾಗ ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ಈಗ ನಾವು ಬಂದಿದ್ದು ನಮ್ಮ ದೊಡ್ಡಮ್ಮನ ಮನೆಗೆ. ದೊಡ್ಡಮ್ಮ ಅಂತಂದರೆ ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಕ್ಕನ ಮನೆಯೇ. ಸೊ ಅಲ್ಲಿಗೆ ಬಂದು ನಾವು ನಮ್ಮ ಅಮ್ಮನ ಮತ್ತು ಶಿವನ ಇಬ್ಬರೂ ಕೂಡ ಡ್ರಾಪ್ ಮಾಡಿ, ನಾನು ಅಥರ್ವ ಆ್ಯಂಡ್ ನವೀನ್ 3 ಜನ ನಮ್ಮ ಅತ್ತೆ ಮಾವನ ಮಾತಾಡ್ಸ್ಕೊಬರೋಣ ಅಂತ ಕಲ್ಯಾಣಪುರಕ್ಕೆ ಹೋಗ್ತಾ ಇದ್ದೀವಿ. ಕಲ್ಯಾಣಪುರ ಇರೋವಂಥದ್ದು KR ನಗರ ತಾಲೂಕಲ್ಲೇ. ಸೊ ಈಗ ಇವ್ರು ನೋಡ್ತಿರ್ಬೋದು, ಇವರೇ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ. ಸೊ ಇವರಿಬ್ಬರನ್ನ ಇಲ್ಲಿ ನಾವು ಡ್ರಾಪ್ ಮಾಡಿ ಈಗ ನಾವು 3 ಜನ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ದಿನ ಆಗಿತ್ತು ನಾನು ಕೂಡ ಊರಿಗೆ ಹೋಗಿ. ನಮ್ಮ ಅತ್ತೆ ಗೃಹ ಪ್ರವೇಶಕ್ಕೆ ಬಂದೋಗಿದ್ರಲ್ಲ, ಅದೇ ಲಾಸ್ಟು. ಇನ್ನು ನಮ್ಮ ಮಾವ ಅವಾಗವಾಗ ಬರ್ತಾ ಇರ್ತಾರೆ. ಸೊ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವ್ರು ಬಂದು ನಮ್ಮ ದೊಡ್ಡಮ್ಮನ ಮಗ ಅಣ್ಣ. ಸೊ ಇವರಿಬ್ಬರನ್ನ ಡ್ರಾಪ್ ಮಾಡ್ತಿದ್ದಂಗೆ ಅಥರ್ವ ನಾನು ಇಲ್ಲೇ ಇರ್ತೀನಿ ಅಂತ ಅಳ್ತಾ ಇದ್ದ. ಆಮೇಲೆ ಇಲ್ಲ, ಹೋಗಿ ಬಂದ್ಬಿಡೋಣ ಬಾ ಅಂತ ನಾವು KR ನಗರಕ್ಕೆ ಬಂದ್ವಿ. KR ನಗರಕ್ಕೆ ಬಂದಾದ್ಮೇಲೆ ನನಗೆ ಗೋಬಿ ತಿನ್ಬೇಕಂತ ಅನಿಸ್ತಾಯಿತ್ತು. ಆಲ್ಮೋಸ್ಟ್ ಟೈಮ್ ಬಂದೀಗ 4 ಗಂಟೆ 4:15 ಆ ಥರ ಆಗಿತ್ತು. ಆದರೆ 6 ಗಂಟೆ ಥರ ಫೀಲ್ ಆಗ್ತಾಯಿತ್ತು, ಯಾಕಂದರೆ ಅಷ್ಟು ಮಳೆ ಮೋಡ ಇತ್ತು. ಸೊ ಇಲ್ಲಿ ಚಿಕ್ಕವರಿದ್ದಾಗ ದಸರಾ ರಜೆಗೆ ಬಂದಾಗ ನನಗೆ KR ನಗರ ಅಷ್ಟೊಂದು ಗೊತ್ತಿಲ್ಲ, ಬಟ್ ಬಂದಾಗ ಗೋಬಿ ತಿಂತಾಯಿದ್ವಿ. ಅದನ್ನ ನೆನೆಸ್ಕೊಂಡು ನವೀನ್ ಕೇಳಿದೆ, ಆಫ್ ಪ್ಲೇಟ್ ಅಂತೆ, ಇಷ್ಟು ಕೊಟ್ಟಿದ್ರು. ಸೊ ನಾನು ನನ್ನ ಮಗ ಇಬ್ಬರು ಸ್ವಲ್ಪ ತಿಂದ್ವಿ. ಅದಾದಮೇಲೆ ಈಗ ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಮಳೆ ಬರ್ತಾ ಇತ್ತು, ಅವಾಗ ತಾನೇ ಹನಿ ಆಗ್ತಾಯಿತ್ತು. ಅಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹೋಗಿದ್ದೆ ನಾವು ಒಂದು ಅರ್ಧ ಗಂಟೆ 1 ಅವರ್ ಇರೋದಕ್ಕೆ. ಇದೆ ನವೀನ್ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಇರೋವಂಥ ಊರು, ನಮ್ಮ ಅತ್ತೆ ಮಾವ ಇರೋವಂಥ ಊರು, ನಾನು ಮದುವೆ ಆಗಿರೋವಂಥ ಹಳ್ಳಿ ಇದು ಕಲ್ಯಾಣಪುರ. ಸೊ ಇಲ್ಲಿ ಹೋಗಿ 1 ಅವರ್ ಇದ್ವಿ, ಅಲ್ಲಿ ಮಾತಾಡಿಸ್ಕೊಂಡು ಅತ್ತೆ ಮಾವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ಬಂದ್ಬಿಟ್ವಿ. ಈಗ ನಾನು ಬೆಳಿಗ್ಗೆನೆ ಎದ್ದು ಬ್ರೇಕ್ಫಾಸ್ಟ್ ಫಸ್ಟ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಕಿಚನಿಗೆ ಬಂದೆ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ. ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತಾ ಇದೆ. ನಮಗೇನು ಬೇಕು ಅದನ್ನೇ ಮಾಡ್ಕೋಬೇಕು ಅಂತ ಅನ್ಸೋದು. ಈಗಂತೂ ನಮ್ಮ ಅಥರ್ವ ಅದು ಇದು ಅವ್ನು ಕೇಳೋದಿಷ್ಟೇ, ರೊಟ್ಟಿ, ದೋಸೆ, ಚಪಾತಿ ಇದಿಷ್ಟು ಕೇಳ್ತಾನೆ. ಇನ್ನು ಯಾವಾಗಲೂ ಅದನ್ನೇ ಕೊಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ. ನಿನ್ನೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಆಗೆಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕಂತ ಅಂದ್ರೆ ನಾನು ಯಾಕೋ ಸ್ವಲ್ಪ ಲೇಟಾಗಿ ಊಟ ಮಾಡಿಬಿಟ್ರೆ ಫುಲ್ ಸುಸ್ತು ಥರ ಆಗ್ಬಿಡುತ್ತೆ. ಕರೆಕ್ಟಾಗಿ 1 ಗಂಟೆಗೆ ಊಟ ಮಾಡಬೇಕು. ಮಧ್ಯಾಹ್ನ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ದೇವಸ್ಥಾನಕ್ಕೆ ಮತ್ತು ದೇವರಿಗೆ ನಾವೇನಾದರೂ ಕೇಳ್ಕೊಬೇಕಂದ್ರೆ ಅಲ್ಲಿ ಪುರೋಹಿತರು, ಪೂಜಾರಿ ಮೇಲೆ ದೇವ್ರು ಬರುತ್ತೆ. ಸೊ ಅವರು ನಾವೇನಾದರೂ ಕೇಳ್ಕೊಳ್ಳೋದಿದ್ರೆ ಅದಕ್ಕೆ ಉತ್ತರ ಕೊಡೋದು, ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಲೇಟ್ ಆಗುತ್ತಲ್ವ, ನಾವು ಸ್ವಲ್ಪ ಲೇಟಾಗಿ ಹೊರಡೋಣ ಅಂದ್ಕೊಂಡು ಲೇಟಾಗಿ ಹೊರಟಿದ್ದು, ಲೇಟಾಗಿ ಊಟ ಮಾಡಿದ್ದು ನಂಗೆ ಸ್ವಲ್ಪ ಸುಸ್ತು ಥರ ಆಯಿತು. ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ. ಇವತ್ತು ಬೆಳಿಗ್ಗೆನೇ ಎದ್ದು ಈಗ ಇನ್ನೇನೋ ಆಂಟಿ ಬರ್ತಾರೆ, ಅವ್ರು ಬಂದು ಮುಂದೆ ರಂಗೋಲಿ ಎಲ್ಲ ಹಾಕಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ, ಇನ್ನು ಬಟ್ಟೆಗಳು ಒಂದಷ್ಟು ಒಣಗಾಕಿದ್ದು. ಈಗ ಕಂಟಿನ್ಯೂಸ್ ಆಗಿ 2-3 ದಿನದಿಂದ ಮಳೆ ಬರ್ತಾ ಇದೆ. ಸೊ ನೆನ್ನೆ ಎತ್ತಿಟ್ಬಿಟ್ಟು ಹೋಗಿದೆ, ಅದೆಲ್ಲ ಕರೆಕ್ಟಾಗಿ ಹೊರಗಡೆಯಿಂದ ಪ್ಯಾಸೇಜಿಂದ ಡೈನಿಂಗ್ ಟೇಬಲ್ ಹತ್ರ ಇರೋದ್ರಿಂದ ತೊಗೊಬಂದೆಲ್ಲ ಅಲ್ಲೇ ಹಾಕ್ಬಿಡ್ತೀನಿ. ಇನ್ನು ಡೈನಿಂಗ್ ಟೇಬಲ್ನ ಏನು ನಾವು ಯೂಸ್ ಮಾಡಿಲ್ಲ. ಬಟ್ಟೆಗಳು ಮಡ್ಚೋದಿದೆ, ಇನ್ನು ತಿಂಡಿಗೆ ರೆಡಿ ಮಾಡಬೇಕು. ನಮ್ಮ ಅಥರ್ವ ಮತ್ತು ನವೀನ್ ಕೂಡ ಎದ್ರು. ನಾನು ಬ್ಲಾಗ್ ಶುರು ಮಾಡ್ತಿದ್ದಂಗೆ ಅವರು ಎದ್ದು ಬಂದರು. ಅವನು ಈ ಕಲರ್ಸ್ ಮಾಡ್ಬೇಕಂತೆ, ಅದಕ್ಕೆ ಕಲರ್ಸ್ ಕೊಡಿ ಅಂತ ಅನ್ಕೊಂಡು ಕೇಳ್ತಾನೆ. ನವೀನ್, ತಿಂಡಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ಒಂದು ವಿಷಯ ಏನು ಅಂತಂದ್ರೆ, ನವೀನ್ ನಾನು ಏನು ಮಾಡಿದ್ರು ತಿಂತಾರೆ ಪಾಪ. ಹೆಂಗ್ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ, ಏನು ಮಾಡಿದ್ರು ತಿಂತಾರೆ. ನನ್ನ ಮಗಂದೆ, ಅಥರ್ವ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಿದ್ದೀನಿ, ಓಕೆ ಓಕೆ ತೋರಿಸ್ತೀನಿ ರೀ ನನ್ನ ಮಗನ್ನ. ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಓಕೆನಾ? ತಿನ್ಬೇಕು, ಆಯ್ತಾ? ಏನು ಬೆಳಿಗ್ಗೆ ಕಲರ್ಸ್ ಇಟ್ಕೊಂಡು ಕೂತಿದ್ಯಾ, ಕ್ರಯನ್ಸ್ನ? ಪುಣ್ಯ ಕೊಟ್ಟಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ಒಂಟೆ ಇದೆ, ಒಂದು ಜೀಬ್ರಾ ಇದೆ, ಅದ್ರ ಜೊತೆಗೆ ನಮ್ಮ ಅಮ್ಮನ ಮನೆ ಒಂದು ಟೈಗರ್ ಇದೆ. ಈಗ ಸದ್ಯಕ್ಕೆ ಇದನ್ನ ಹಸು ಮಾಡ್ಕೊಂಡಿದ್ದಾನೆ, ವೈಟ್ ಕಲರ್ ಇದೆಯಲ್ಲ ಅದಕ್ಕೆ. ಅದು ಒಂಟೆ. ಜೊತೆಗೊಂದು ಹುಲಿ ಇದೆ,
ಆ ಹುಲಿನ ಇಟ್ಕೊಂಡು ಇವನೊಂದು ಪುಣ್ಯಕೋಟಿ ಅದು ಸಾಂಗ್ ಇದೆಯಲ್ಲ ಅದನ್ನ ಇವನು ರೀಕ್ರಿಯೇಟ್ ಮಾಡ್ತಾನೆ. ಈ ಸೋಫಾ ಮೇಲಿಂದ ಬೀಳ್ಸ್ಬಿಡೋದು ಅದು ಇದು ಹಂಗೆಲ್ಲ ಆಟ ಆಡ್ಕೋತಾ ಇರ್ತಾನೆ. ಅದನ್ನ ಆ ಟೈಗರ್ನ ಬೀಳಿಸ್ಬಿಟ್ಟು ಹಾರಿ ನೆಗೆದು ಪ್ರಾಣ ಬಿಟ್ಟಿತ್ತು ಅಂತಾನೆ. ಕೆಲವ್ರು ಕಮೆಂಟ್ ಮಾಡಿದ್ರು, ರಮ್ಯಾ ಇದನ್ನ ರೆಡ್ ಹಾಕ್ಬಿಡಿ ಕಲರ್ ಆಗ್ಬಿಡುತ್ತಾ ಏನೋ ಅಂತ. ಇಲ್ಲ ಫ್ರೆಂಡ್ಸ್, ಇದು ಜಸ್ಟ್ ಟೆಂಪ್ರರಿ ಪರ್ಪಸ್ಗೆ, ಅಂದರೆ ನನ್ನ ಮಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದು ಹತ್ತು ಕುತ್ಕೊತಾನೆ ಗಲೀಜಾಗುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಆಲ್ರೆಡಿ ಯೂಸ್ ಮಾಡೋದ್ರಿಂದ ಮಾಡಿದ್ದೀವಿ, ಕಲರ್ ಎಲ್ಲ ಏನು ಹೋಗೋದಿಲ್ಲ, ಸುಮ್ಮನೆ ಟೆಂಪ್ರರಿಗೆ ಅಂತ ಹಾಕಿರೋದು. ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಅದು ಚೇಂಜ್ ಮಾಡ್ತೀನಿ. ಬಟ್ ಏನು ಮಾಡೋದು, ನನ್ನ ಮಗನಿಗೋಸ್ಕರ ಹಾಕಿರೋದು. ಅವನೇನಾದರೂ ಈಗ ಹೊರಗಡೆಯಿಂದ ಬರ್ತಾನೆ, ಪ್ರತಿ ಸಲ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಹತ್ತು ಬೇಡ ಅದು ಇದು ಅಂತ. ಸಿಟಿಗೆ ಹೋಗ್ತೀವಿ, ಪೇಷನ್ಸೇ ಇಲ್ಲ ನಮಗೆ, ಹೋಗೋಷ್ಟಲ್ಲೇ ಟ್ರಾವೆಲಲ್ಲಿ ಬೇಜಾರಾಗ್ಬಿಡುತ್ತೆ. ಅಲ್ಲಿ ಇನ್ನೊಂದೇನಂತ ಅಂದ್ರೆ ನವೀನ್ಗೆ ಏನೇ ತಗೋಬರ್ಬೇಕು ಏನೇ ಮಾಡಬೇಕು ಅಂದ್ರೂ ಅವ್ರಿಗೆ ನಾನಿರ್ಬೇಕು ಜೊತೆಲಿ. ಅದಕ್ಕೆ ಅರ್ಧ ಕೆಲಸಗಳು ಡಿಲೇ ಆಗ್ತಿರೋದು. ಈ ಟೈಮಲ್ಲಿ ಹತ್ತತ್ರ ಈಗ 7 ತಿಂಗಳು ಆಗ್ತಾ ಇದೆ ನನಗೆ ಓಡಾಡೋಕ್ಕೆ ಪೇಷನ್ಸ್ ಇರಲ್ಲ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನನ್ನ ಮಗಂದು ಫಸ್ಟ್ ಇಯರ್ ಬರ್ಡೇಲಿ ತೆಗ್ದಿದ್ ಫೋಟೋ. ಇದನ್ನ ಹಾಕಿದ್ವಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನ ಹಾಕಿದ್ವಿ. ಆ್ಯಂಡ್ ಇದ್ರ ಜೊತೆಗೆ ಇದು ಆ್ಯಕ್ಚುಲಿ ತುಂಬ ದೊಡ್ಡದಿದೆ, ಎಷ್ಟು 2 ಫೀಟ್ ನವೀನ್ ಇರೋದು. ಆಮೇಲೆ ಎಷ್ಟು ಥಿಕ್ನೆಸ್ ಎಷ್ಟೋ ಹೇಳಿದ್ರು, 8 mm ಎಷ್ಟೋ ಇದೆಯಂತೆ. ತುಂಬಾ ಗಟ್ಟಿಯಾಗಿದೆ. ನಾವು ಇದು ಗೋಡೆಗೆ ಹಾಕ್ಬೇಕು. ಇದರಿಂದ ಹುಕ್ ಹೇಗಿದೆ ತೋರಿಸಿ. 2 ಕಡೆ ಈ ಥರ ಹುಕ್ ಕೊಟ್ಟಿದ್ದಾರೆ. ನಾವು ಇದನ್ನ ವಾಲ್ಗೆ ಹ್ಯಾಂಗ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಯಾವ ಪೇಜು ಏನು ಅಂತ ಹೇಳ್ತೀನಿ. 2 ಕೊಟ್ಟಿದ್ರೆ ಬೇಜಾರಾಗುತ್ತೆ, ಗೋಡೆಗೆ 2 ಸೈಡ್ ಮಳೆ ಓಡಿಸ್ಬೇಕು. ಬಟ್ ಅದು ಸ್ಟ್ರೆಂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಅವ್ರು 2 ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬಹುದು ಎಷ್ಟು ವೆಯ್ಟ್ ಇದೆ ಅಂತ. ಹೌದು, ಥಿಕ್ನೆಸ್ ಇದೆ, ಮತ್ತೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ವಿಡಿಯೋ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಿಲ್ವೇನೋ, ಬಟ್ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 2 ಅಡಿ ಅಂದ್ರೆ ಎಷ್ಟು ನವೀನ್? ಬಿದ್ದಿದ್ರೆ ತೂಕ ಕಡಿಮೆ ಇರ್ತಾ ಇತ್ತು. ಒಂದೇ 2 ಅಡಿ ಅಂದ್ರೆ ಎಷ್ಟು ತೋರ್ಸು? ಇದು 1 ಅಡಿ ಬರುತ್ತೆ ಈ ತರ. ಆ ತರ 2 ಅಡಿ ಇದೆ ಅನ್ಸುತ್ತೆ. 2 ಫೀಟ್ ಅಂದ್ರೆ 2 ಅಡಿ ಹಿಂಗ್ ಬರುತ್ತೆ. ಹಿಂಗೂ ಅಷ್ಟೇ, ಹಿಂಗೂ 2 ಅಡಿ ಬರುತ್ತೆ. ಸೊ ಮನೆಗೆ ತುಂಬಾ ಡೆಕೋರೇಟಿವ್ ಆಗಿ ಕಾಣುತ್ತೆ, ಮತ್ತೆ 2 ಅಡಿ ಹಿಂಗೂ 2 ಅಡಿ ಸಖತ್ತಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಗೊತ್ತಾಗುತ್ತೆ ಥಿಕ್ನೆಸ್. ತುಂಬಾ ತಿಕ್ಕಾಗಿದೆ. ಸೊ ಕಟ್ಟಾಗೋದು, ಮುರಿದೋಗೋದು, ವಾಲ್ಗೆ ಹಾಕ್ದಾಗ ಆ ಥರ ಎಲ್ಲ ಏನು ಆಗೋದಿಲ್ಲ. ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಸುಮ್ಮನಿರು, ಅನ್ಕೊಂಡು ಮುರಿದ್ಬಿಟ್ಟಿಯ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ಕೊಂಡು. ಈ ಥರದ್ದು ಏನಾದರೂ ಮಾಡಿಸ್ಕೋಬೇಕು ಅಂತ ಇದ್ರೆ YM ಕ್ರಿಯೇಷನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಫ್ಯಾಮಿಲಿ ಫೋಟೋನು ಹಾಕಿಸ್ಕೊಬೋದು. ನವೀನ್ ಲೈಟ್ ಹಾಕ್ಬಿಟ್ರು, ಈಗ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಕ್ಕತ್ತಾಗಿ ಕಾಣುತ್ತೆ. ಹಿಂದೆ ಮನೇದು ಇರ್ಬೋದು ನೋಡಿ. ಇದು ಅಷ್ಟೇ, ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆ ಡಿಸೈನ್ ಚೆನ್ನಾಗಿದೆ. ರಾಧಾಕೃಷ್ಣ ಅಂತೂ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ. ಸೊ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಬೇಕಿದ್ರೆ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇದು ಬಂದು 2 ಫೀಟ್ ಇದೆ, 8 mm ಥಿಕ್ನೆಸ್ ಇದೆ. ಯಾವುದೋ MDF ಬೋರ್ಡ್ ಅಂತ ಏನೋ ಬರುತ್ತಂತೆ, ಅದರಿಂದ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದೆ. ನೀವು ಬೆಳಿಗ್ಗೆ ಅಪ್ಪ ತಂದೆ ನನಗೆ ಭಯ ಆಗುತ್ತೆ, ನೀನು ಕ್ರಯನ್ಸ್ ತಗೊಂಡು ಸೋಫಾ ಮೇಲೆ ಬರ್ದ್ಬಿಡೋದು, ಗೋಡೆ ಮೇಲೆ ಬರ್ದ್ಬಿಡೋದು, ಹಂಗೆಲ್ಲ ಮಾಡ್ಬೇಡ ಆಯ್ತಾ. ಹಂಗೆಲ್ಲ ಮಾಡಿದ್ರೆ ಚುಚ್ಚಿ ಕೊಟ್ಬಿಡ್ತಾರೆ ಡಾಕ್ಟ್ರು. ಅದು ಬುಕ್ಸ್ ಮೇಲೆ ಮಾತ್ರ ಬರೀಬೇಕು. ಅವನಿಗೆ ಬುಕ್ ಬೇಕಂತೆ, ಈಗ ಕಲರ್ ಮಾಡಬೇಕು ಅವನು. ಸೊ ಇನ್ನು ನಮ್ಮ ಕಿಚನ್ ಹೋಗಿ ಕೆಲಸ ಇದೆ, ಇನ್ನೂ ಏನು ಜೋಡಿಸ್ಕೊಂಡಿಲ್ಲ ಗೈಸ್. ನಾನು ಅದೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಅರ್ಜೆಂಟಿಗೆ ಅಡುಗೆ ಮಾಡೋಷ್ಟನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈಗ ಅರೇಂಜ್ ಮಾಡ್ಕೊಬೇಕು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಎಲ್ಲನೂ. ಈಗ ನಾನು ಏನೇನು ಬೇಕು ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ, ತುಂಬಾ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಲ್ವಾ ಅವಲಕ್ಕಿ ಉಪ್ಪಿಟ್ಟು. ಅದಕ್ಕೆ ನಾನು ಬೇಕಾಗುವಂಥ ಅಡುಗೆಗಳನ್ನೇ ಜಾಸ್ತಿ ಚೂಸ್ ಮಾಡೋದು. ಸೊ ಲೈಟಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಇನ್ನು ನಾನ್ ವೆಜ್ ಏನಿದ್ರು ನಮ್ಮ ಮನೇಲಂತೂ ಮಾಡೋ ಹಾಗಿಲ್ಲ ಈಗ ಸದ್ಯಕ್ಕೆ. ಇನ್ನು ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗಬೇಕು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಲೈಟಾಗಿರಲಿ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡೋದಂತೂ ತುಂಬಾ ಸಿಂಪಲ್ಲು. ಇಂಗ್ರೀಡಿಯೆಂಟ್ಸ್ ಅಂತೂ ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಒಂದ್ಸಲ ಹೇಳ್ಬಿಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ
ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಎಣ್ಣೆ, ಅದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ, ಲಾಸ್ಟಲ್ಲಿ ನಿಂಬೆ ರಸ ಸೇರಿಸಿದ್ರಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅವಲಕ್ಕಿ. ಇದಿಷ್ಟು ಇದ್ದರೆ ನಾವು ಸಖತ್ತಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಅದಕ್ಕೆ ನಾನು ಎಲ್ಲನೂ ತೆಗ್ದೀಗ ರೆಡಿ ಮಾಡ್ಕೊತಾ ಇದ್ದೀನಿ. ನವೀನ್ ಕೂಡ ಸಣ್ಣ ಪುಟ್ಟ ಕೆಲಸಗಳು ಅದು ಇದು ಏನಿತ್ತು ಎಲ್ಲ ಮಾಡ್ಕೊತಾ ಇದ್ರು. ಸೊ ಇಬ್ಬರು ಸೇರಿ ಕೆಲಸ ಮಾಡಿಕೊಂಡ್ರೆ ಆದಷ್ಟು ಬೇಗ ಕೆಲಸ ಆಗಿಬಿಡುತ್ತೆ. ಇನ್ನು ನಮ್ಮ ಹೆಲ್ಪರ್ ಆಂಟಿ ಬರ್ತಾರಲ್ಲ, ಅವರು ಬಂದು ನನಗೆ ಕ್ಲೀನಿಂಗ್ ವಿಷಯದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಹೋಗ್ತಾರೆ. ಸೊ ಆ ಕೆಲಸದ ಬಗ್ಗೆ ಟೆನ್ಷನ್ ಇಲ್ಲ. ಈಗ ಸದ್ಯಕ್ಕೆ ನಾನು ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ಸಾಕು. ಅದಕ್ಕೇ ಅಡುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಇಟ್ಟಿದ್ದೀನಿ ಗೊತ್ತಾ, ನಿಮಗೆ ಕಿಚನ್ಗೆ ಕ್ಲೀನ್ ಮಾಡ್ಕೊಳ್ಳುವಂಥ ಐಟಮ್, ಕೊಲ್ಲಿನು ಮತ್ತು ಡಸ್ಟ್ಬಿನ್ ಕವರು. ಮತ್ತು ಅದಕ್ಕೆ ಹೊರಗಡೆ ಇರೋದಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೂ ಡಸ್ಟ್ಬಿನ್ ಕವರ್ ಹಾಕ್ಬಿಡಿ. ಆಂಟಿ ಏನು ಬರಲೇ ಇಲ್ಲ, 7:00ಗೆ ಬರ್ತೀವಿ. ಇದಕ್ಕೆ ಕವರ್ ಏನು ಕಟ್ಟಾಗ್ತಾ ಇಲ್ವಾ? ಆಯಿತು, ಹಾಕ್ಕೊಡ್ತೀನಿ. ಇದು ಸೋಪ್ಗಳು. ಓಕೆ ಆಯಿತು. ನಂಗೆ ಅದು ಚಾಪರ್ದು ಅದು ಹೊಸದು ಉಡ್ಡದು. ಏನಿಲ್ಲ, ಓಪನ್ ಪ್ಲಾಸ್ಟಿಕ್ ಓಪನ್ ಮಾಡೋದು ಮೇಲ್ಗಡೆ ಇದೆ. ಅಥರ್ವ ಆಂಟಿ ಬಂದ್ರ ನೋಡು. ಅದೇ ಕಸ ಬಿಡ್ಸಕ್ಕೆ. ಇದನ್ನ ಒಂಥರ ತೊಳ್ಕೊಂಡ್ರಿ. ಇದು ಕಸ ಇದೆ, ಇವತ್ತು ಬರಲ್ಲ ಕಸ, ನಾಳೆ ಬರ್ತಾರೆ. ಮುಂದಿನ ಅಂತಂದ್ರೆ ಬೇಕಲ್ವಾ? ಇದಕ್ಕೆ ಒಂದು ಚಿಕ್ಕ ಸೈಜ್ ತರಬೇಕು. ಆ ಡಸ್ಟ್ಬಿನ್ಗಿಂತ ದೊಡ್ಡ ಸೈಜ್ ಇರೋದೇನು. ಆ್ಯಕ್ಚುಲಿ ಆ ಡಸ್ಟ್ಬಿನ್ಗಿಂತ ಚಿಕ್ಕದೇನು. ಸೊ ಒಂದೇ ಡಸ್ಟ್ಬಿನ್ ಯೂಸ್ ಮಾಡಿ ಸಾಕು. ಇದಕ್ಕೆ ನಾಳೆ ತರ್ತೀನಿ ಕವರ್. ಏನಾದ್ರೆ ಇವತ್ತು ಸೂಪರ್ ಮಾರ್ಕೆಟ್ ತೊಗೊಂಬಂತಾಯ್ತು. ನೀವು ನಲ್ಲಿ ಕರೆಕ್ಟಾಗಿ ಆಫ್ ಮಾಡಲ್ಲ. ನೋಡಿ ಮಾಡಿದ್ದೇನೆ. ಒಂದು ಸ್ವಲ್ಪ ಆ ಕಡೆ ಆದ್ರೆ ಈ ಕಡೆ ನೀರು ಲೀಕ್ ಆಗುತ್ತೆ. ಅದು ಟಕ್ಕಂತ ಸೌಂಡ್ ಬರ್ತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಒಂದೇ ಸ್ವಲ್ಪ ರೈಟ್ ಸೈಡ್ ಹೋದ್ರು ನೋಡಿ, ಇದು ಬಂದ್ರ ಅಷ್ಟೇ. ಹಂಗೆ ಮಾಡಿದ್ದು ಕಣ್, ಸುಮ್ಮನೆ. ಅದೇನಲ್ವೊಂದು ಡ್ರಾಪ್ ಅದು ಹೆಂಗ್ ಬಂತು ಅಂತ ನಂಗೆ ಗೊತ್ತಿಲ್ಲ. ಅದು ಇದು ವಾಷಿಂಗ್ ಹಾಕ್ಬೇಕು ಅಂತಿದ್ದಲ್ಲ, ಫಸ್ಟ್ ಆಂಟಿ ಕೇಳ್ಕೊಬಿಡ್ತೀನಿ, ಬರ್ತಾವ್ರ ಇಲ್ವಾ. ಇವತ್ತೇನು ಅಪರೂಪಕ್ಕೆ ಬಟ್ಟೆ ಮಡಿಸ್ತಾ ಇದೆಯಾ ಅಂತ. ಅದು ಹಂಗೆ ಬಿದ್ದಿರ್ಲಿ ಫ್ರೆಂಡ್ಸ್, ಅದನ್ನ ತಗೊಂಡೋಗಿ ಅವ್ರ ವಾರ್ಡ್ರೋಬ್ಗೆ ಹಾಕೊಂಡು ಆಮೇಲೆ ಅವ್ರು ಅರೇಂಜ್ ಮಾಡ್ಕೊಳ್ಳೋದು. ಅಲ್ಲಿ ತನಕ ಟಿಫನ್ ಬೇರೆ ಮಾಡ್ತಿದ್ಯಾ, ನೆಲದಲ್ಲಿ ಕೂತ್ಕೊಂಡು ತಿನ್ನೋದ, ಡೈನಿಂಗ್ ಟೇಬಲ್ ತಂದಿರೋದು ಬಟ್ಟೆ ಇಡೋದಕ್ಕ. ಈ ಗೊಡ್ಡಲ್ಲ ನಾನು ಹಂಗೆ ಯೂಸ್ ಮಾಡ್ಕೋತಾ ಇದ್ದಿದ್ದು. ಇಲ್ಲಿ ಒಣಗಾಕು ಅಂದ್ರೆ ಹಿಂದೆನೆ ಇಲ್ಲಿ ಬಾಗ್ಲಿ ನೋಡಿದ್ರೆ ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಬಿಡು. ಇಲ್ಲಿ ಹಾಕಿದ್ರೆ ಬೇಕಾದದನ್ನ ಎತ್ಕೊಂಡು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇನ್ನೊಂದ್ ಸ್ವಲ್ಪ ಹೊತ್ತು ಇವತ್ತೇನೋ ಲೇಟ್ ಆಗಿ ಬರ್ತೀನಿ ಅಂದ್ರು, ಕಾಲ್ ಮಾಡಿದೆ ಆಂಟಿ. ಅವ್ರು ಬಂದು ಗ್ಲಾಸ್ ಒರ್ಸ್ಕೊಳ್ಳೋದಕ್ಕೆ ಹಿಂಗೆಲ್ಲ ಬಟ್ಟೆ ಇದ್ರೆ ಅದು ಹಂಗೆ ಇರುತ್ತೆ. ಇನ್ನು ಅವರು ಹಂಗೆ ಹೋಗ್ತಾರೆ. ಇನ್ನು ಬಟ್ಟೆ ಇದ್ರೆ ಅವ್ರೇನ್ ಮಾಡಕ್ಕಾಗುತ್ತೆ. ಸೊ ಅದಕ್ಕೆ ಇವತ್ತು ಬುದ್ಧಿವಂತರಾಗಿ ಬಟ್ಟೆ ಮಡ್ಚಿಡ್ತಾವ್ರೆ ಪಾಪ. ಮಡ್ಸ್ಕಿಡ್ಸೋದೆಲ್ಲ ಆಗಲ್ಲ, ಟಿಫನ್ ಮಾಡೋಣ ಅಂತ. ಅದು ಗ್ಲಾಸ್ ಮೇಲೆ ಮಗಕ್ಕೆ ಇಂಡಿಪೆಂಡೆಂಟ್ ಆಗಿ ತಿನ್ನು ಅಂತ ಹಾಕೊಟ್ಬಿಟ್ಟು ಕೂರಿಸ್ಬೇಕು. ಒಂದ್ ಕಡೆ ಅವನ್ನ, ಒಂದ್ ಕಡೆ ನಿಮ್ಮನ್ನ, ಒಂದ್ ಕಡೆ ಏನು ಗ್ಲಾಸ್ನ ಇದು ಬರ್ತಲ್ಲ, ನಾವೇನ್ ಸ್ಕ್ರಾಚಸ್ ಆಗ್ಬಿಡುತ್ತಿಲ್ಲ ಅಂದ್ರೆ ಅದು ಹೇಳ್ತಾನೆ ಇದೀವಪ್ಪ 2 days. ಎಲ್ಲಿ ಹೋಗೋದು ಎಲ್ಲಿ ಬರೋದು ಒಂಥರ ಬೇಜಾರು. ನನ್ಗಂತೂ ಹೊರಗಡೆ ಹೋಗಕ್ಕೇನೆ ಬೇಜಾರಾಗ್ಬಿಟ್ಟೈತಿ. ಈಗ ಮಂಡೇ ಚೆಕಪ್ಗೆ ಹೋಗ್ಬೇಕು, ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೂ ನಂಗೆ ಬೇಜಾರು. ಮಂಡೇ ಗೊತ್ತಾ, ಮಂಡೇ ದಿನ ಹೋಗ್ಬಾರ್ದು. ಸಂಡೇ ರಜೆ ಇರೋದ್ರಿಂದ ಮಂಡೇ ಹಾಸ್ಪಿಟಲ್ ರಶ್ ಇರುತ್ತೆ. ಹಾಸ್ಪಿಟಲ್ ಆಗಲಿ ಯಾವುದೇ ಕೆಲಸಕ್ಕೂ ಸೋಮವಾರ ಹೋಗ್ಬಾರ್ದು. ಬಟ್ ಏನ್ ಮಾಡೋದು, ಟೈಮ್ ಇಲ್ಲ, ತುಂಬಾ ರಶ್ ಇರುತ್ತೆ. ನಮ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಮಂಡೇ ಸ್ವಲ್ಪ ಜನ ಇರ್ತಾರೆ, ಜಾಸ್ತಿ ಇರ್ತಾರೆ. ಬಟ್ ಆದ್ರೂ ಒಂದ್ ಚೆಕಪ್ ಹೋಗ್ಲೇಬೇಕು. ಅಯ್ಯೋ, ಒಂದ್ ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೇಳಿ ಹೋದ್ ತಿಂಗಳು ಹೇಳಿದ್ದು. ನಾನು ಎಷ್ಟು ನೆಗ್ಲಿಜಿಯನ್ಸ್ ನೋಡಿ, ನನ್ಗೆ ಮಾಡ್ಸಿಲ್ಲ ನಾನಿನ್ನು. ಯಾಕೆ ಅಂದ್ರೆ ಅದೇ ಹೇಳಿದ್ನಲ್ಲ, ಜ್ವರ ಅದು ಇದು ಅನ್ಕೊಂಡು ಹುಷಾರ್ ತಪ್ಪಿದ್ವಿ. ಅಡ್ಮಿಟ್ ಆಗಿದ್ವಲ್ಲ, ಅವಾಗೂ ಮಾಡ್ಬೋದಿತ್ತಲ್ವಾ, ಕೊಟ್ಬಿಟ್ಟು ಹೇಳಿದ್ರೆ ಮಾಡೋರು. ಅಲ್ಲೇ ಇದ್ವಿ, ಲಾಶೇ ಆಗಿಲ್ಲ ನನ್ಗೆ. ಆಗ ಬರೀ ಹುಷಾರಾದ್ರೆ ಸಾಕು, ಜ್ವರ ಹೊಟ್ಟೋಗ್ಬಿಟ್ರೆ ಸಾಕು ಅನ್ನಂಗ ಆಗಿತ್ತು. ಯಾವ್ದ್ರ ಮೇಲೂ ಆಸಕ್ತಿ ಇರ್ಲಿಲ್ಲ. ಒಂಥರ
ಅಬ್ಬಾ ಲೈಫಲ್ಲಿ ಫಸ್ಟ್ ಟೈಮ್ ಹಾಸ್ಪಿಟ್ಲಲ್ಲಿ ಜ್ವರಕ್ಕೆ ಅಂತ ಅಡ್ಮಿಷನ್ ಆಗಿದ್ ನಾನು. ತರಕಾರಿಗಳು ತಂದಿದ್ದೀನಿ, ತಂದಿರೋ ತರಕಾರಿನ ಬಾಕ್ಸ್ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ, ಎಲ್ಲಾನು ಕವರ್ ಅಲ್ಲಿ ಹಂಗಂಗೆ ತುಂಬಿಟ್ಟಿದ್ದೀನಿ. ಕವರ್ ಮತ್ತೆ ದಿನಸಿ ಐಟಮ್ ಅಷ್ಟೇ, ಅದು ಎಲ್ಲ ಕವರ್ ಆಗಿದೆ. ಗೃಹ ಪ್ರವೇಶ ಮಾಡಿದಾಗ ಸ್ವಲ್ಪ ಸಾಮಾನುಗಳು ಉಳ್ಕೊಳುತ್ತಲ್ವಾ. ಸದ್ಯಕ್ಕೆ ನಾನು ಏನು ತಗೊಳಂಗೆ ಇಲ್ಲ, ಎಲ್ಲಾ ಸಾಮಾನು ಸ್ವಲ್ಪ ಸ್ವಲ್ಪ ಉಳ್ದಿದೆ. ಅದನ್ನೆಲ್ಲ ಏನ್ ಮಾಡಿದೀನಿ ಗೊತ್ತಾ, ಬಾಕ್ಸ್ ಹಾಕಿ. ನಿಜವಾಗ್ಲೂ ಟೈಮ್ ಇಲ್ಲ ಫ್ರೆಂಡ್ಸ್, ಬರೀ ಅಂದ್ರೆ ನಾನ್ ರೆಸ್ಟ್ ಮಾಡಕ್ಕೆ ಜಾಸ್ತಿ ಟೈಮ್ ಬೇಕಲ್ಲ ನನ್ಗೆ, ಕೆಲಸ ಮಾಡ್ಕೊಳಕ್ ಆಗಲ್ಲ. ಸೊ ಎಲ್ಲಾನು ಏನ್ ಮಾಡಿದೀನಿ, ಫ್ರಿಡ್ಜ್ ಅಲ್ಲಿ ಇದ್ರೆ ಹಾಳಾಗಲ್ಲ ಅಂದ್ಬಿಟ್ಟು ಎಲ್ಲಾ ತೆಗ್ದು, ಅಂದ್ರೆ ಸ್ಪೈಸಸ್ ಅದೆಲ್ಲ ಹಾಳಾಗಲ್ಲ, ಎಷ್ಟೇ ದಿನ ಇಟ್ರು ಏನ್ ಹಾಳಾಗಲ್ಲ, ಅದನ್ನೆಲ್ಲ ಹಾಗಾಗಿ ಇಟ್ಟಿದೀನಿ, ಫ್ರಿಡ್ಜ್ ತುಂಬಿಟ್ಟಿದೀನಿ. ಸದ್ಯಕ್ಕೆ ನನ್ ಫ್ರಿಡ್ಜ್ ಹೆಂಗಿದೆ ಅಂತ ಮಾತ್ರ ಕೇಳ್ಬಿಡಿ, ನಾನು ಓಪನ್ ಮಾಡಂತೂ ತೋರ್ಸಲ್ಲ, ಯಾಕಂದ್ರೆ ಕವರ್ ಸಮೇತ ಎಲ್ಲಾನು ತೆಗ್ದು ಅಂತ ಸ್ಟೋರ್ ಮಾಡಿ ನಾನು ತೋರ್ಸೋಣ ಅಂತ ಅನ್ಕೊಂಡೆ. ತೋರ್ಸ್ಬಿಡ ನಮಗೆ, ಅದನ್ನೆಲ್ಲ ಬಾಕ್ಸ್ ಹಾಕೊಳ್ಳೋದಕ್ಕೆಲ್ಲ ಪೇಶನ್ಸ್ ಇಲ್ಲ ಈಗ ನನಗೆ. ಆಮೇಲೆ ಹಳೆ ಮನೆಯಿಂದ ಬಂದ್ವಲ್ಲ, ಯಾವ್ಯಾವ ಬಾಕ್ಸ್ ನ ಎಲ್ಲೆಲ್ಲಿ ಕಟ್ಟಿಟ್ಟಿದೀವಿ ಎಂದು ಗೊತ್ತಾಯ್ತಿಲ್ಲ. ಎಲ್ಲಾನು ಏನ್ ಮಾಡಿದ್ವಿ, ಚೀಲಕ್ಕೆ ಹಾಕ್ಬಿಟ್ಟು ಜಾಸ್ತಿ ಏನಾಯ್ತು ಅಂದ್ರೆ ಈ ಸಲ ರಮ್ಯಾ ಯಾವ್ದಕ್ಕೂ ಬರ್ಲಿಲ್ಲ ಪಾಪ, ಅವ್ರಿಗೆ ಆಗ್ಲೇ ಇಲ್ಲ. ನವೀನ್ ಎಲ್ಲಾನು ತುಂಬಿರೋದು, ನಾನು ಯಾವ್ಯಾವ ತುಂಬಿದೀವಿ ಅಂತ ನನಗೆ ನೆನಪಿಲ್ಲ. ಇನ್ನು ನನಗೆ ಪೇಶನ್ಸ್ ಇಲ್ಲ, ಅದನ್ನೆಲ್ಲ ಈಗ ಕಮ್ಮಿ ಆಗಿದ್ರೆ ಅವ್ರು ನೆನಪಿರೋದು, ಇಂಥದಕ್ಕೆ ಹಾಕು ಅದು ಸರಿ ಹೋಗುತ್ತೆ ಅಂತ. ನಾವು ಒಂದು ಅದಕ್ಕೆ ಒಂದು ಇದಕ್ಕೆ ಎಲ್ಲ ಮಿಕ್ಸಪ್ ಮಾಡ್ಬಿಟ್ಟಿದೀವಿ. ಸುಮ್ಮನೆ ತುಂಬ ಹಾಕೋರೆ. ನಾನು ಅದನ್ನ ಹೋಗು ಅನ್ಕೊಂಡ್, ಗೊತ್ತಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜ ನಾರ್ಮಲ್ ಆಗಿದ್ದಾಗ ಎಷ್ಟು ನಿಜ ಹೆಣ್ಮಕ್ಳು ಮನೆ ಕೆಲ್ಸಕ್ಕೆ ಅವ್ರದೇ ಸರಿಯಪ್ಪ, ಅವ್ರಿಗೆ ಅವ್ರವ್ರ ಥಿಂಗ್ಸ್ ಏನೇನ್ ಬೇಕು ನೆಟ್ ಇಟ್ಬಿಡ್ತಾರೆ. ನಾವು ಗೊತ್ತಾಯ್ತಲ್ಲ ಹೆಣ್ಮಕ್ಳು ಪವರ್. ನಿಜಪ್ಪ ನಿಜ. ಲಾಸ್ಟ್ ಟೈಮು ನಾವು ಆ ಮನೆಯಿಂದ ಆ ಮನೆಗೆ ಹೋದ್ವಲ್ಲ, ಅವಾಗ ಎಷ್ಟು ಬೇಗ ಎಲ್ಲ ಜೋಡಿಸ್ಕೊಂಡ್ಬಿಟ್ವಿ ಅಂದ್ರೆ ಫ್ರೆಂಡ್ಸ್. ನಾನು ಈಗ ನಾವು ಎಷ್ಟು ಮದ್ವೆ ಆದ್ಮೇಲೆ 1, 2, 3 ಬಾಡಿಗೆ ಮನೆಯಲ್ಲಿದ್ವಿ, 3 ಮನೆಯಲ್ಲಿ ರೆಂಟಿಗಿದ್ವಿ. ಯಾವಾಗ್ಲೂ ಅಷ್ಟೇ, ಅಂದ್ರೆ ಫಸ್ಟ್ ಟೈಮು ನಾವು ಆ ಮನೆಗೆ ಹೋಗ್ಬೇಕಾದ್ರೆ ಬಂದು ನಮ್ಮ ಅತ್ತೆ ಪಾತ್ರೆಗಳೆಲ್ಲ, ಅಂದ್ರೆ ನಾನ್ ಪಾತ್ರೆಗಳು ಅಂತ ಇನ್ನು ತಗೊಂಡಿದ್ದು, ನಮ್ಮ ಅತ್ತೆ ಇನ್ನೂ 2-3 ಸಂಸಾರ ಕೊಡ್ಬೋದು ಅಷ್ಟು ಪಾತ್ರೆ ತೆಗ್ದಿಟ್ಟವ್ರೆ. ಅವರೇ ಎಲ್ಲ ತಗೊಬಂದು ತೊಳೆದು ಪಾಪ ಎಲ್ಲ ನಮ್ಗೆ ಅರೇಂಜ್ ಮಾಡಿ ಕೊಟ್ಟೋಗಿದ್ರು ಫಸ್ಟ್ ಮನೆ ಮಾಡಿದಾಗ. ಅದಾದ್ಮೇಲೆ ನೆಕ್ಸ್ಟ್ ನಾನು ಬೇರೆ ಮನೆಗೆ ಶಿಫ್ಟ್ ಮಾಡ್ಕೊಂಡಾಗ್ಲೂ ಅಷ್ಟೇ ನಾವೇ ಎಲ್ಲ, ನಾನು ನವೀನ್ ಇಬ್ರೆ ಜೋಡಿಸ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಮನೆಗೆ ಬಂದಾಗ್ಲೂ ನಾವೆಲ್ಲ ಎಷ್ಟು ಬೇಗ ಬೇಗ. ಬಟ್ ಈ ಮನೆ ದೊಡ್ಡದಲ್ಲ, ಅದಕ್ಕಂಗ ಅನ್ಸ್ತಿದ್ಯೋ ನಮ್ಗೆ, ಏನ್ ಕತೆನೋ ಗೊತ್ತಿಲ್ಲ. ಮತ್ತೆ ನಾನ್ ಕನ್ಸೀವ್ ಇದೀನಲ್ಲ ಈ ಟೈಮಲ್ಲಿ, ಜಾಸ್ತಿ ನಾನ್ ಎಫರ್ಟ್ ಹಾಕಿ ಕೆಲಸ ಮಾಡಕ್ಕಾಗಲ್ಲ. ನವೀನ್ ಕೈಲೇ ಮಾಡಿಸ್ಬೇಕು, ಆಗೋದಿಲ್ಲ, ಬೇಗ ಆಗೋದಿಲ್ಲ. ಹಂಗೋ ಏನೋ ಆಗ್ತಾ ಇಲ್ಲ, ತುಂಬಾ ನಿಧಾನ ಆಗ್ತಾ ಇದೆ. ನೀವೇ ನೋಡ್ತಿರ್ಬೋದು, ನಾವ್ ಇನ್ನು ಎಷ್ಟು ಕೆಲಸ ಪೆಂಡಿಂಗ್ ಇದೆ. ಹೋಮ್ ಟೂರ್ ಮಾಡಿ ಅಂತೀರಾ, ಬಟ್ ಮನೇನೆ ನೀಟಾಗಿ ನಾವು ಇನ್ನು ಕರೆಕ್ಟ್ ಆಗಿ ಅರೇಂಜ್ ಮಾಡಿ ಸ್ಕ್ರೀನ್ ಇದೋಡ್ಸಕ್ಕಾಗ್ತಿಲ್ಲ ನಮ್ಗೆ. ಅದ್ರಲ್ಲೂ ನನ್ನ ಗಂಡನ್ಗಂತೂ ಏನೋ ಹೇಳ್ತಾರಲ್ಲ ಬಾಲ ಅಂತ, ಹಂಗೆ ನಾನು ಇರ್ಲೇಬೇಕು. ಅವ್ರು ಏನೇ ಮನೆಗ್ ತಗೋಬರ್ಬೇಕಾಗ್ಲಿ, ಏನೇ ಮಾಡ್ಬೇಕಂದ್ರು ನಾನು ಅವ್ರ ಜೊತೆ ಇದ್ರೇನೆ ಅವ್ರು ಅದನ್ನ ಮಾಡೋದು. ಬೇಕಾದ್ರೆ ಇವತ್ತೇ ಹೋಗೋಣ ನಡೀರಿ ನವೀನ್, ಕರ್ಟನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊ ಬಂದ್ಬಿಡೋಣ, ಕಾರ್ಪೆಟ್ ಸೋಫಾ ಕವರ್ ಅಂತ ಅಂದ್ರೆ ಬೇಕಾದ್ರೆ ರೆಡಿ. ನವೀನ್ ಹೋಗ್ಬಿಟ್ಟು ಇವತ್ತು ನೀನ್ ತಂದ್ಬಿಡು ಅಂತ ಅಂದ್ರೆ ಅದಿನ್ನೂ ಹಂಗೆ ಪೆಂಡಿಂಗ್ ಇರುತ್ತೆ. ಇವ್ರಿಗೆ ಕಾಲ್ ಮಾಡಿದ್ರ, ಮಂಜುಳಾ ಮೇಡಮ್ಗೆ ಬರ್ತವ್ರ ಏನೋ, ಅದೊಂದು ಫಾಲೋ ಅಪ್ ಮಾಡಿ, ನೆನಪಿಸ್ತಾ ಇರ್ಬೇಕು ಈ ತರ. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ವಿಸಿಟರ್ಸ್ ಜಾಸ್ತಿ ಇರ್ತಾರೆ. ಸೊ ರಮ್ಯಾ ನವೀನ್ ಪ್ರಾಪರ್ಟೀಸ್ ಬಗ್ಗೆ ಬನ್ನಿ ನವೀನ್ ಹೇಳ್ಬಿಡಿ. ಅದನ್ನ ನಾವು ಸುಮ್ನೆ ಮಾತಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ಆಕ್ಚುಲಿ ನೀವು ನೋಡಿರ್ಬೋದು, ನಮ್ಮ ಪಾರ್ಕಿಂಗ್ ಅಲ್ಲೇ ಆಫೀಸ್ ಸೆಟಪ್ ಇದೆ. ಈ ಕಡೆ ಬಾ, ಪಾರ್ಕಿಂಗ್ ಅಲ್ಲಿ ಆಫೀಸ್ ಸೆಟಪ್ ಮಾಡ್ಕೊಂಡು ಮುಂಚೆ ಆಫೀಸ್ ಮಾಡಿದ್ವಿ. ನಮ್ದು ಈ ಮನೆ ಮೇನ್ ರೋಡ್ಗೆ ನಿಯರ್ ಇರೋದ್ರಿಂದಾನೇ ಪಾರ್ಕಿಂಗ್ನ ಆಫೀಸ್ ತರ ಯೂಸ್ ಮಾಡೋಣ ಅಂತೇಳಿ ಮನೆ ಮುಂದೆನೆ ಆಫೀಸ್ ಸೆಟಪ್ ಮಾಡಿದೀವಿ. ಸೊ ಬೋರ್ಡ್ಗೂ ಎಲ್ಲ ಹೇಳಿದೀವಿ. ಸ್ವಲ್ಪ ದಸರಾದು ಅದು ಇದು ಎಲ್ಲ ಸ್ವಲ್ಪ ಆ ಕಡೆ ಬ್ಯುಸಿ ಆಗ್ಬಿಟ್ಟಾಗ ನಮ್ದು ಫ್ಲೆಕ್ಸ್ ಮಾಡಿಕೊಟ್ಟಿಲ್ಲ, ಬ್ಯಾನರ್ ಫ್ರಂಟ್ಗೆ ನೇಮ್ ಬೋರ್ಡು ಅದೆಲ್ಲ ಹಾಕ್ಬೇಕು. ಏನು ಮೇನ್ ರೋಡಲ್ಲಿ ನಿಂತ್ಕೊಂಡ್ರೆ ನಮ್ಮದು 2 ಖಾಲಿ ಸೈಡ್ ಬಿಟ್ಟರೆ ನಮ್ಮದೇ ಮನೆ. ನಮ್ಮ ಲೇಔಟ್ಗೆ ಏನು 60 ಫೀಟ್ ರೋಡ್ ಇದೆ, ಅಲ್ಲಿ ನಾವು ಮುಂಚೆ ಇದ್ದಿದ್ದು 60 ಫೀಟ್ ರೋಡಲ್ಲಿ ಆಫೀಸು. ಸೊ ನಾವು ಓಪನ್ ಮಾಡಿದಾಗ, ರಿಯಲ್ ಎಸ್ಟೇಟ್ ಆಫೀಸ್ ಓಪನ್ ಮಾಡಿದಾಗ ಸುಮಾರು ಜನ ನೋಡಿದ್ರಿ. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ರೆ, ಇಲ್ಲಿ ಏನಾಗುತ್ತೆ, ನಾವು ಆಫೀಸ್ ನಾವೇ ಪಾರ್ಕಿಂಗ್ ಏರಿಯಾದಲ್ಲಿ ಸ್ಪೇಸ್ ಮಾಡ್ಕೊಂಡಿರೋದ್ರಿಂದ ಆಫೀಸ್ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಲ್ಲೇನೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ನೀವು ಆಫೀಸ್ ಸೆಟಪ್ ಏನು ಹೊರಗಡೆ ಚೇರ್ ಟೇಬಲ್ ಎಲ್ಲ ಹಾಕಿದ್ವಿ, ಅದನ್ನ ಅದೇ ಉದ್ದೇಶಕ್ಕೋಸ್ಕರ ಹಾಕಿರೋದು.
ನೇಮ್ ಬೋರ್ಡ್ ಒಂದು ಹಾಕ್ಸ್ಬೇಕು. ಅದು ಒಂದು ರಮ್ಯಾ ನವೀನ್ ಪ್ರಾಪರ್ಟೀಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನವೀನ್ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಅವ್ರು ಇದನ್ನ ಮಾಡ್ತಾ ಇರೋದು, ಬಿಸ್ನೆಸ್ ಆಗಿ ಮಾಡ್ತಿರೋಂಥದ್ದು. ನಿಮ್ಗೆ ಆಲ್ರೆಡಿ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತು. ನಾನು ಸುಮಾರು ಮನೆಗಳನ್ನ ಕೂಡ ಹಾಕಿದ್ದೆ. ಅಂಡ್ ನೀವ್ ಯಾರಾದ್ರೂ ಪ್ರಾಪರ್ಟೀಸ್ ನ ಬೈ ಮಾಡ್ಬೇಕು, ಮೈಸೂರಲ್ಲಿ ಮನೆ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋದು ಎಷ್ಟೋ ಜನದ ಕನಸು. ನಾವ್ ಕಂಪ್ಲೇಂಟ್ ಏನು ಗೊತ್ತಾ, ಸಬ್ಸ್ಕ್ರೈಬರ್ಸ್ ನಿಮ್ ಮಾತುಗಳು ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಇಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ನವೀನ್ ಅಣ್ಣ ಮಾತಾಡಕ್ಕೆ ಬಿಡಲ್ಲ ಅಂತ. ನನ್ಗೆ ಏನಾಗ್ಬಿಡುತ್ತೆ ಅಂದ್ರೆ ರಮ್ಯಾ ಮಾತಾಡ್ಬೇಕಾದ್ರೆ ನಂಗೆ ಏನೋ ನೆನಪಾಗತ್ತೆ, ಹೇಳ್ಬಿಡ್ಬೇಕು ಅದನ್ನ ಹೇಳ್ಬಿಡ್ಬೇಕು. ಆಮೇಲೆ ಅಷ್ಟಲ್ಲಿ ಮಾತಾಡ್ಬಿಡುತ್ತೆ. ಅಂದ್ರೆ ನನ್ ವಿಡಿಯೋ ಮುಂದೆ ಜಾಸ್ತಿ ನಂಗೆ ಮಾತಾಡಕ್ ಆಗಲ್ಲ. ಸೊ ಅದಕ್ಕೆ ನನ್ಗೆ ಏನ್ ಫ್ಲಾಶ್ ಆಗುತ್ತೆ ತಟ್ಟಂತ ಮಾತಾಡ್ಬೇಕು ಅಂತ ಬಂದ್ಬಿಡ್ತೀನಿ. ಅದು ಪ್ರಾಬ್ಲಮ್ ಆಗೋದು. ಹಂಗಾಗಿ ಇಬ್ರು ಓವರ್ಲ್ಯಾಪ್ ಆಗಿ ಈಗ ನೀನ್ ಮಾತಾಡೋ ನವೀನ್ ಅಂತ ಅವ್ರು ನನಗೆ ಒಬ್ರಿಗೆ ಬಿಟ್ಟಾಗ ನಂಗೆ ಮಾತಾಡಕ್ ಬರಲ್ಲ. ಅದೇ ಅವ್ರಿಗೆ ಏನೋ ಫ್ಲಾಶ್ ಆದಾಗ ಅವ್ರು ಹೇಳ್ಬಿಡ್ಬೇಕು. ಅದು ನೋಡೋರ್ಗೆ ಸ್ವಲ್ಪ ಅದ್ ನೋಡೋರು ಏನಂತಾರೆ, ರಮ್ಯಾ ಅವರೇ ನೀವು ನವೀನಿಗೆ ಮಾತಾಡಕ್ ಬಿಡಲ್ಲ ಅಂತ ಹೇಳ್ತೀರಾ. ಇಲ್ಲ ಅದು ಆತರ ಅಲ್ಲ. ನೋಡಿ ಈಗ ನಾನ್ ಮಾತಾಡಿ ಅಂದ್ರು ಅವ್ರು ನಿಧಾನ ಇರೋ ವಿಷಯನ ಬೇಗ ಕನ್ವೆ. ಅಂದ್ರೆ ನಾನು ಬ್ಲಾಗರ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತೀನಿ. ಅವ್ರಿಗೆ ಅಷ್ಟೊಂದು ನಾವು ಕ್ಯಾಮ್ರಾ ಮುಂದೆ ಮಾತಾಡಕ್ ಕಷ್ಟ. ಕ್ಯಾಮ್ರಾ ಬಿಟ್ಟು ಹೊರಗಡೆ ಮಾತಾಡ್ತಾರೆ ಅಂದ್ರೆ ನಂಗೆ ಇರಿಟೇಟ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್. ನಾನ್ ನಿಜ ಅಷ್ಟೊಂದು ಮಾತಾಡಲ್ಲ. ನನ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು, ಅವರೇ ಜಾಸ್ತಿ ಮಾತಾಡೋದು ಕ್ಯಾಮ್ರಾ ಮುಂದೆ ಮಾತ್ರ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ಅದು ಏನ್ ಹೇಳ್ತಿದೆ ಅಂದ್ರೆ ಆಫೀಸ್ ರಮ್ಯಾ ಹೇಳಿದ್ರು ಪ್ರಾಪರ್ಟಿ ತಗೋಬೇಕು ಅಂದ್ರೆ ಮಾತ್ರ ಅಲ್ಲ. ಸೊ ನಮ್ದೇ ಕನ್ಸ್ಟ್ರಕ್ಷನ್ ಸಹ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಏನೇ ಮೈಸೂರಲ್ಲಿ ನಿಮ್ಗೆ ಈಗ ನಾನು ಏನೇ ಮನೆ ಕಟ್ಟಿದೀವಿ ಇದು ನಮ್ದೇ ಕನ್ಸ್ಟ್ರಕ್ಷನ್. ಅಂದ್ರೆ ನಾನೇ ಪ್ರತಿಯೊಂದನ್ನು ಎಲ್ಲ ಮಾಡಿಸಿರೋದು. ಸೊ ಹಂಗಾಗಿ ನಮಗೆ ಈ ನಮ್ಮ ಮನೆ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಗೆ ಅನುಭವ ಇದೆ ಅಂತ ನಿಮ್ಗೆ ಅನ್ಸಿದ್ರೆ. ಸೊ ಕನ್ಸ್ಟ್ರಕ್ಷನ್ ಕೊಡ್ಬೋದು. ನಾವು ಉತ್ತಮ ರೀತಿಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಅಂಡ್ ನೀವ್ ಯಾರಾದ್ರೂ ಕಟ್ಟಿರೋ ಮನೆನ ತಗೋಬೇಕು ಅಂತ ಇದ್ರೆ ಅಥವಾ ಸೈಟ್ ತಗೋಬೇಕು ಅಂತೆಲ್ಲ ಕಣ್ಣೂರಿತಾ ಇದೆ. ಈರುಳ್ಳಿ ಸ್ಟ್ರಾಂಗ್ ಐತಿ ಈರುಳ್ಳಿ. ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರದ್ದು ಒಂದು ಆಫೀಸ್ ನ ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡ್ಕೊಂಡಿರೋದು. ಈಗ ಆಲ್ರೆಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟೀಸ್ ನ ಬೈ ಮಾಡ್ತಾ ಇದಾರೆ. ತುಂಬಾನೇ ಖುಷಿ ಆಗ್ತಿದೆ ನಮ್ಗುನು. ಎಷ್ಟೋ ಜನ ಅವ್ರು ಎಷ್ಟು ಫೀಲ್ ಮಾಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಈ ಬೆಂಗಳೂರವರು ಕೆಲವರು ಇರೋರು ಇನ್ವೆಸ್ಟ್ಮೆಂಟ್ಗೆ ನಮ್ಗೆ ರೆಂಟ್ ಬರಬೇಕು ಅಂತ ತಗೊಂತಾರೆ. ಕೆಲವರು ನಾವು ಜೀವನದಲ್ಲಿ ಒಂದು ಮನೆ ತಗೊಬೇಕು, ಇಷ್ಟು ದಿನ ಬಾಡಿಗೆ ಮನೇಲಿ ಸಾಕಾಗಿದೆ, ನನ್ನ ಸ್ವಂತ ಮನೇಲಿ ಇರಬೇಕು ಅನ್ನೋ ಕನಸನ್ನ ಇಟ್ಕೊಂಡು ತಗೊಂತಾರೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಮನೆ ಅನ್ನೋದು ಅದು ಬೇಸಿಕ್ ನೀಡ್ಸ್. ಎಷ್ಟು ಜನಕ್ಕೆ ಎಲ್ಲರೂ ಬರೋದು. ನಾವು ಸಂಪಾದನೆ ಮಾಡೋದನ್ನೆಲ್ಲ ಬಾಡಿಗೆ, ನಾವು ಲೋನ್ ಕಟ್ಟೋದೇ ಬೇರೆ. ಬಿಡಪ್ಪ ನಾವು ಸ್ವಂತ ಮನೇಲಿ ಇದೀವಿ, ಲೋನ್ ಕಟ್ಟಿದ್ರೆ ಅದು ಬೇರೆ. ಆದ್ರೆ ಬಾಡಿಗೆ ಕೊಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ, ಯಾರಿಗೆ ಆದ್ರೂ ಹೊಟ್ಟೆ ಉರಿಯುತ್ತೆ. ನಿಜ. ಅದು ನಮ್ಮ ಅನುಭವನೂ ಆಗಿದೆ. ಯಾಕೆಂದ್ರೆ ನಾವು ಮದುವೆ ಆಗಿ 5 ವರ್ಷ ನಾವು ಬಾಡಿಗೆ ಮನೇಲಿ ಇದ್ವಿ. 5 ವರ್ಷ ಆದ ನಂತರ ನಾವು ಸ್ವಂತ ಮನೆಗೆ ಬಂದಿದ್ದೀವಿ. ಈಗ ನಾವೇನು ಬಾಡಿಗೆ ಕಟ್ತಿದ್ವಿ ಅದಕ್ಕಿಂತ ಜಾಸ್ತಿ ನಾವು EMI ಕಟ್ತೀವಿ. ಆದ್ರೂ ನಮ್ಗೆ ಅದೇನು ಅನ್ಸಲ್ಲ, ಯಾಕೆಂದ್ರೆ ನಮ್ಮ ಮನೆ ಅಲ್ವಾ ಅನ್ನೋ ಫೀಲ್ ಇರುತ್ತೆ. ಸೊ ಮನೆ ತಗೊಂಡಾಗ ಅವ್ರ ಮನೆ ಗೃಹ ಪ್ರವೇಶ ಮಾಡ್ತಾರಲ್ಲ, ಅವ್ರನ್ನ ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ನಾವು ಮನೆ ಈಗ ಆಲ್ರೆಡಿ ತುಂಬ ಮನೆಗಳು ಕೊಡ್ಸಿದ್ದೀವಿ. ಅವ್ರ ಮನೆ ಗೃಹ ಪ್ರವೇಶ ಕರೆದಾಗ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಆಗ್ಬೋದು. ಅವರೆಲ್ಲ ಅಂತಾರೆ ಅವ್ರು ಕಷ್ಟಪಟ್ಟು ತೊಗೊಂಡಿರ್ತಾರೆ ಮನೆನ, ಇದೆಲ್ಲ ನಿಮ್ಮಿಂದ ಆಗಿದ್ದು ಅಂತಾರೆ. ನಿಜವಾಗ್ಲೂ ಅವಾಗ ಆಬ್ವಿಯಸ್ಲಿ ಫ್ರೆಂಡ್ಸ್, ಒಂದು ಬಿಸ್ನೆಸ್ ಅಂತ ಅಂದ್ರೆ ಯಾರು ಕೂಡ ಅವರಿಗೆ ಒಂದು ಇನ್ಕಮ್ ಇಲ್ಲದೆ ಅಥವಾ ಅವರಿಗೊಂದು ಅದರಿಂದ ಆದಾಯ ಇಲ್ಲದೆ ಯಾರು ಕೂಡ ಏನು ಮಾಡಲ್ಲ. ನಾವು ಕೂಡ ಬಿಸ್ನೆಸ್ ಅಂತಾನೆ ಶುರು ಮಾಡಿರೋದು. ಬಟ್ ಅದ್ರ ಜೊತೆಗೆ ನಮ್ಮಿಂದ ಏನೋ ಒಂದು ಅನುಕೂಲ ಆಗ್ತಾ ಇದೆ ಬೇರೆಯವರಿಗೆ ಅಂದಾಗ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಸೊ ನಾವು ಬೆಳೆಯೋಣ, ನಮ್ಮ ಸುತ್ತಮುತ್ತ ಇರೋರ್ನು ಬೆಳೆಸೋಣ ಅನ್ನೋದು ನಮ್ಮ ಇಂಟೆನ್ಷನ್. ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮನೆ ಕೊಡಿಸ್ಬೇಕು ಅಥವಾ ಪ್ರಾಪರ್ಟಿನ ಕೊಡಿಸ್ಬೇಕು ಅಂತ ನಾವು ಆದಷ್ಟು ಕಸ್ಟಮರ್ಗಳ ಪರವಾಗಿ ನಿಂತು ಓನರ್ಸ್ ನ ಕನ್ವಿನ್ಸ್ ಮಾಡಿ ಅವರಿಗೆ ಮನೆನ ಕೊಡ್ಸೋದ್ರಲ್ಲಿ ಟ್ರೈ ಮಾಡ್ತಾ ಇರ್ತೀವಿ. ಸೊ ನಂಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ಒಳ್ಳೇದಾಗ್ಲಿ. ನಮ್ಮ ರಮ್ಯಾ ನವೀನ್ ಪ್ರಾಪರ್ಟೀಸ್ ಇನ್ಸ್ಟಾ ಪೇಜ್ ಇದೆ, ಅದನ್ನ ಫಾಲೋ ಮಾಡಿ. ನಾನು ಲಿಂಕ್ ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ರಮ್ಯಾ ನವೀನ್ ಇನ್ಸ್ಟಾಗ್ರಾಮ್ ಪೇಜ್ ನಿಮ್ಗೆ ನಮ್ಮ ಹತ್ರ ಬೇಸಿಕ್ ಪ್ರೈಸ್ ಇಂದ ಅಂದ್ರೆ ಬಿಲೋ ಒಂದು 48, 49, 50 ಲ್ಯಾಕ್ ಇಂದ ಅಪ್ ಟು 4 crore ವರೆಗೂ ಪ್ರಾಪರ್ಟೀಸ್ ಇದೆ. ನಿಮಗೆ ರೆಂಟಲ್ ಇನ್ಕಮ್ ಬರೋ ಥರ ಆಗ್ಬೋದು, ಅಥವಾ ನೀವೇ ಇರೋದಕ್ಕಾಗ್ಬೋದು, ಅಥವಾ 1 ಫ್ಲೋರ್ ನಾವಿದ್ದು ಇನ್ನೊಂದು ಫ್ಲೋರ್ ಬಾಡಿಗೆ ಕೊಡೋ ಥರ ಇರ್ಬೋದು. ಸೊ ಈ ಥರ ಎಲ್ಲ ಪ್ರಾಪರ್ಟೀಸ್ ಇದೆ.
ನೀವು ನಮ್ಮ ಪೇಜ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಫೇಸ್ಬುಕ್ ಅಲ್ಲೂ ಫೇಸ್ಬುಕ್ ಪೇಜ್ ಇರುತ್ತೆ ರಮ್ಯಾ ನವೀನ್. ಅದ್ರಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ ವಿಡಿಯೋಸ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ಇರುತ್ತೆ. ನೀವು ಕಂಪ್ಲೀಟ್ ನನಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋ ನೋಡಿ, ಅದೇನು ಪ್ರಾಪರ್ಟಿ ಯಾವ ಏರಿಯಾದಲ್ಲಿದೆ, ಏನು ಡೈಮೆನ್ಷನ್ ಇದೆ, ಏನು ಪ್ರೈಸ್ ಇದೆ, ಅದೇನು ಮೂಡ ಅಲಾಟೆಡ್ ಅಥವಾ ಮೂಡ ಅಪ್ರೂವ್ಡ, A to Z ಡೀಟೇಲ್ಸು ವಿಡಿಯೋದಲ್ಲೇ ಇರುತ್ತೆ. ನಿಮ್ಗೆ ನೋಡಿ ನಿಮ್ಗೆ ಇಷ್ಟ ಆಯಿತು, ನೀವು ತಗೋಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡಿ, ಹೆಚ್ಚಿನ ಮಾಹಿತಿ ನಾವು ಕೊಡ್ತೀವಿ. ಜೊತೆಗೆ ಬ್ಯಾಂಕ್ ಲೋನ್ ಸಹ ನಾವೇ ಮಾಡಿಸ್ಕೊಡ್ತೀವಿ. ನಿಮಗೆ ಯಾವ ಬ್ಯಾಂಕಲ್ಲಿ ಕೇಳ್ತೀರಾ ಅದೇ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸೊ ನಿಮ್ಮ ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ಮಾಡಿಸ್ಕೊಡೋಣ. ಬನ್ನಿ, ಪ್ರಾಪರ್ಟೀಸ್ನ ನೋಡಿ. ನಿಮ್ಮ ಯಾರು ವಿಸಿಟಿಂಗ್ ಚಾರ್ಜಸ್ ಇರಲ್ಲ. ಪ್ರತಿಯೊಬ್ಬರಿಗೂ ನಮ್ದು ಒಂದು ಸ್ವಂತ ಮನೆ ಇರಬೇಕು ಅನ್ನೋ ಕನಸಿರುತ್ತೆ. ಆ ಕನಸನ್ನ ಈ ರಮ್ಯಾ ನವೀನ್ ಪ್ರಾಪರ್ಟೀಸ್ ಮುಖಾಂತರ ನನಸು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅವ್ರದ್ದು ಪ್ರಮೋಷನ್ ಮುಗಿಸ್ಕೊಂಡ್ರಿ ನವೀನ್ ಅವರು. ಅವ್ರದ್ದು ಹೇಳ್ಬೇಕು, ಅವತ್ತಿಂದ ಅನ್ಕೋತಾ ಇದ್ವಿ ಇದ್ರ ಬಗ್ಗೆ ಹೇಳ್ಬೇಕು ಅಂತ. ಜಸ್ಟ್ ಅವ್ರಿಗೆ ಮನೆ ಕೊಡ್ಸಿದ್ವಿ, ಇವ್ರಿಗೆ ಮನೆ ಕೊಡ್ಸಿದ್ವಿ, ಅವ್ರು ನಮ್ ಕ್ಲೈಂಟ್ ಗೃಹ ಪ್ರವೇಶ ಆಯ್ತು ಅಂತ. ಬಟ್ ಇನ್ ಡೀಟೇಲ್ ಆಗಿ ಹೇಳಿರ್ಲಿಲ್ಲ ಅಲ್ವಾ. ಮೇ ಬಿ ಇವಾಗ ಎಷ್ಟೋ ಜನ ಕುತ್ಕೊಂಡು ವಿಡಿಯೋ ನೋಡ್ತಿರೋರಿಗೆ ಅವರು ಮನೆ ತಗೋಬೇಕು ಅಂತ ಇದ್ರೆ ಭಯ ಇರುತ್ತೆ ಫ್ರೆಂಡ್ಸ್. ಯಾರನ್ನೋ ನಂಬಿ ಹೇಗೆ ನಾವು ಮನೆಗಳನ್ನ ಹುಡುಕೋದು, ಅವ್ರದ್ದು ಬ್ರೋಕರೇಜ್ ಹೇಗಿರುತ್ತೋ. ಕನ್ಸ್ಟ್ರಕ್ಷನ್ಗೆ ಧೈರ್ಯ ಮಾಡಿ ನಮ್ಗೆ ಕೊಡಿ. ಪ್ರತಿಯೊಂದು ನನ್ನ ಮನೆ ಯಾರ್ಯಾರು ನನ್ನ ಮನೇನ ಈ ಮನೇನ ಯಾರ್ಯಾರ ಕೈಲಿ ಕೆಲಸ ಮಾಡಿಸಿದ್ದೀನಿ ಅವ್ರ ಕೈಲೇ ಅಷ್ಟು ಕ್ವಾಲಿಟಿಯಾಗಿ ನಾನು ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತೀನಿ ಬೆಸ್ಟ್ ಪ್ರೈಸ್ ಅಲ್ಲಿ. ಹೇಳಿ ಓಕೆ, ಕನ್ಸ್ಟ್ರಕ್ಷನ್ ಕೂಡ ಇದೆ. ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡಿಸ್ಕೊಬಹುದು. ಮತ್ತೆ ನೀವು ಕಟ್ಟಿರೋ ಮನೆನ ಬೇಕು ಅಂದ್ರೂ ಕೂಡ ಕೊಡಿಸ್ತಾರೆ, ಅಂಡ್ ಸೈಟ್ ಗಳು ಬೇಕು ಅಂದ್ರೂ ಕೂಡ ಕೊಡಿಸ್ತಾರೆ. ಅದ್ರಲ್ಲೂ ನಮ್ಮ ಮೈಸೂರಲ್ಲಿ ಅಂತ ಕಾಯ್ತಾ ಇದ್ದಾರೆ, ನಮ್ಮ ಮೈಸೂರಲ್ಲಿ ಪ್ರಾಪರ್ಟಿ ತಗೋಬೇಕು, ಪ್ರಾಪರ್ಟಿ ಮಾಡ್ಬೇಕು ಅಂತ. ಅವ್ರಿಗೆಲ್ಲ ನಮ್ ಕಡೆಯಿಂದ ಅಂದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಇದು ರೈಟ್ ಟೈಮ್. ಭೂಮಿ ಬೆಲೆ ಬರ್ತಾ ಚಿನ್ನ ಮತ್ತೆ ಭೂಮಿ ಇದೆರಡರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ಒಂದು ಸೇಫರ್ ಝೋನ್ ಅಲ್ಲಿ ಇದೀವಿ ಅಂತ. 2018 ಅಲ್ಲಿ ಈ ಲೇಔಟ್ ಬಂದಾಗ ನಮ್ದು IPS ಲೇಔಟ್ ಅಲ್ಲಿ 50 ಲಕ್ಷಕ್ಕೆಲ್ಲ ನಿಮ್ಗೆ 30-40 ಕಟ್ಟಿರೋ ಮನೆ ಸಿಗ್ತಾ ಇತ್ತು 2018 ಅಲ್ಲಿ. ಇವತ್ತು 2024 ಅಲ್ಲಿ ಇದೀವಿ. 6 ಇಯರ್ ಆಗಿದೆ. 6 ಇಯರ್ಗೆ 50 ಲಕ್ಷ ಇರಲಿ, 75 ಲಕ್ಷ ಕೊಡ್ತೀನಿ ಅಂದ್ರು IPS ಲೇಔಟ್ ಅಲ್ಲಿ ಸೈಟ್ ಇಲ್ಲ. ಸೈಟ್ ಸೇಲ್ ಮಾಡೋದಿಲ್ಲ. ಎಲ್ರಿಗೂ ಗೊತ್ತು ಇದು ಫ್ಯೂಚರ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಆಗುತ್ತೆ, ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾರು ಕೂಡ ಕಳ್ಕೊಳ್ಳೋದಿಕ್ ರೆಡಿ ಇಲ್ಲ. ಇವತ್ತಿನ ಒಂದಷ್ಟು ಅಮೌಂಟ್ಗೋಸ್ಕರ ಫ್ಯೂಚರ್ ನ ಇದ್ ಮಾಡ್ಕೋಬಾರ್ದು. ಅಂದ್ರೆ ನೀವು ಯೋಚನೆ ಮಾಡಬಹುದು, ನೀವೇನಾದ್ರೂ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನು 5 ವರ್ಷಕ್ಕೆ ಆ ಪ್ರಾಪರ್ಟಿ ವ್ಯಾಲ್ಯೂ ಏನಾಗ್ಬಹುದು, ಎಷ್ಟು ಡಬಲ್ ಆಗ್ಬಹುದು ಅಂತ. ಇವತ್ತು ಈ ಲೇಔಟ್ ಅಲ್ಲಿ ನಾನು ಹೇಳಿದ್ರೆ ನಿಮ್ಗೆ 50 ಲಕ್ಷಕ್ಕೆ 30-40 ಸಿಕ್ತಿತ್ತು ಅಂದ್ರೆ ನಮ್ಮ ಲೇಔಟ್ ಇಂದ ಇನ್ನೊಂದು 2 ಕಿಲೋಮೀಟರ್ ಹಿಂದೆ ಹೋದ್ರೆ 20-30 50 ಲಕ್ಷಕ್ಕೆ ಸಿಗುತ್ತೆ. ಇವತ್ತು 20-30 30-40 ಅಲ್ಲ. ಸೊ ಪ್ರಾಪರ್ಟಿ ವ್ಯಾಲ್ಯೂ ಆ ಥರ ಇದೆ. ಸೊ ಸ್ವಲ್ಪ ಇವತ್ತು ಕಷ್ಟ ಆಗ್ಬೋದು, ನಾಳೆ ಅಂತೂ ಅದರಿಂದ ನಮಗೆ ಬೆನಿಫಿಟ್ ಇದ್ದೇ ಇರುತ್ತೆ. ಸೊ ಪ್ರಾಪರ್ಟಿ ಯಾರು ಬಾಡಿಗೆ ಕಟ್ತಾ ಇದ್ದೀರಾ ಅದನ್ನ EMI ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆದಷ್ಟು ಸ್ವಂತ ಮನೆಗೆ ಹೋಗಿ. ಥ್ಯಾಂಕ್ ಯು. ಅಥವಾ ಏನ್ ಮಾಡ್ತಿದ್ಯಾ ಮಗ್ನೆ? ಅವನು ಬುಕ್ಸ್ ಕೊಡಿ, ಅವ್ನು ಕಲರ್ ಮಾಡ್ತೀನಿ ಅನ್ನಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳೋಕೆ. ಹಾ, ಚಿಕ್ಕದು ಗಟ್ಟಿದು 4 ರೂಪಾಯಿ ನೋಡಿದ್ದೀರ ಅವಳ ಅಂಗಡಿಲಿ. ಫ್ರೆಂಡ್ಸ್, ಮಾಮ್ಸ್ ಕಿಚನ್ 24x7 ಓಪನ್ ಇರುತ್ತೆ. ಹಂಗಂತ ಮಾತ್ರ ಅನ್ಕೋಬೇಡಿ. 24x7 ನನ್ನ ಅಡ್ಗೆ ಮನೇಲಂತೂ ಇರೋದಿಲ್ಲ. ನಂಗೆ ಅಷ್ಟೊಂದು 24x7 ಅಡ್ಗೆ ಮಾಡ್ತಾನೆ ಇರ್ಬೇಕಂತೆಲ್ಲ ನಂಗೆ. ಇನ್ನೊಂದು ಏನು ಗೊತ್ತಾ, ಈ ಬೋರ್ಡು ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ ನಮ್ಮ ರಮ್ಯಾ ಅವ್ರ ಅಕ್ಕ ಅವ್ರ ಮನೆಗೆ ಸೂಟ್ ಆಗುತ್ತೆ ಈ ಬೋರ್ಡು 24x7. ಅವ್ರೇನಾದ್ರೂ ಮಾಡ್ತಾನೆ. ಯಾಕೆಂದ್ರೆ ಅಲ್ಲಿ ನಮ್ಮ ರಮ್ಯಾ ಅವ್ರ ಭಾವ ಇದಾರಲ್ಲ, ನಮ್ಮ ಸಡಕರು, ಅವರಾದ್ರೂ ಅಷ್ಟೇ, ಅವರು ಸುಮ್ಮನೆ ಅಂತೂ ಕೂರಲ್ಲ, ಏನಾದ್ರೂ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ವೆರೈಟಿ ಟ್ರೈ ಮಾಡ್ಬೇಕು. ಟೀ ಕಾಫಿ ಎಲ್ಲ ಅವ್ರು ಜಾಸ್ತಿ ಇದ್ ಮಾಡ್ತಾ ಇರ್ತಾರೆ. ಅವರು ತುಂಬಾ ಫುಡ್ಡಿ, ಅವರು ಸುಮ್ಮನೆ ಕೂರಲ್ಲ. ಆಕ್ಚುಲಿ ನಾವು ಫುಡ್ಡಿನೇ ಆದ್ರೆ ಮಾಡ್ಕೊಂಡು ತಿನ್ನಲ್ಲ ಅಷ್ಟೇ, ನಾವು ಕೊಟ್ಟರೆ ನಾವು ತಿಂತೀವಿ. ಅಂದ್ರೆ ನಮ್ಮ ಸಡ್ಕ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಏನಾದ್ರೂ ಹೊಸ ತರ ಟ್ರೈ ಮಾಡ್ಬೇಕು ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಅದು ಕಷ್ಟ ಅಂತ ಅನ್ಸಲ್ಲ. ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ ಯಾವ ಸವಿರುಚಿ ಪ್ರೋಗ್ರಾಮ್ ಬೇಕಾದ್ರೆ ಕಳಿಸ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಮಟನ್ ಡ್ರೈ ಮಾಡಿದ್ರು, ಏನ್ ಸಖತ್ತಾಗಿ ಮಾಡಿದ್ರು ಅಂದ್ರೆ ಆಕ್ಚುಲಿ 2-3 ದಿನ ಇಟ್ಕೊಂಡು ತಿಂದಿದೀವಿ. ಚೆನ್ನಾಗಿತ್ತು, ಬಹಳ ಇಷ್ಟ ಆಯ್ತು ನಂಗೆ.
ಹಂಗೆ ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ ಮನೇಲಿ ಮಾಡಿದ್ದೀನಿ ಮಾಡ್ತಾ ಇರ್ತೀವಿ. ಈ ಹೋಟೆಲ್ ಸ್ಟೈಲ್ ಎಲ್ಲ ಇರುತ್ತಲ್ಲ ಮಟನ್ ಫ್ರೈ ಆಡು ಮೂಳು ಅನ್ಕೊಂಡು ಅವೆಲ್ಲ ಆತರ ಎಲ್ಲ ಅವರು ಹೋಟೆಲ್ ಏನ್ ಸಿಗುತ್ತೆ ಅಂದ್ರೆ ಹೋಟೆಲ್ ಅಲ್ಲಿ ಏನೇನ್ ಸಿಗುತ್ತೆ ನೋಡಿ ಅಷ್ಟು ವೆರೈಟಿ ಹೇಳ್ತಾರಲ್ಲ ಮೆನು ಇರುತ್ತಲ್ಲ ಸಾಕಲ್ವಾ. ನನಗೆ ಗೊತ್ತಾಗಲ್ಲಪ್ಪ ಇದು ಜಾಸ್ತಿ ಆಗುತ್ತಾ. ಓಕೆ ಏನ್ ಗೊತ್ತಾ ನಂಗೆ ಉಳ್ಕೋಬಾರ್ದು ಅಲ್ಲಲ್ಲೇ ಆಗ್ಬಿಡ್ಬೇಕು. ನಾನು ಹೆಂಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡೋದು. ಅದು ಜಾಸ್ತಿ ಉಳ್ಕೊಳ್ಳೋ ತರ ಎಲ್ಲ ಮಾಡಲ್ಲ. ಉಳ್ಕೊಂಡ್ರೆ ಏನ್ ಮಾಡ್ತಾ ಹೋಗತ್ತ ರಮ್ಯಾ ಅಮ್ಮ ಟಿಫನ್ ಮಾಡಿದೀನಿ ನೋಡಿ ಟೇಸ್ಟ್ ಕೊಟ್ಬಿಡೋದು. ಅವ್ರಿಗೂ ಏನಂದ್ರೆ ಮಗಳು ಮೇಲೆ ಪ್ರೀತಿ. ನನ್ನ ಮಗಳು ಏನ್ ಮಾಡವಳೆ ತಗೊಂಬಾರೆ ರಮ್ಯಾ ಗೊತ್ತಾ ಅಡಿಗೆ ಮನೆ ಕಡೆ ಜಾಸ್ತಿ ಕಾಲಿಡಲ್ಲ. ಕಾಲಿಟ್ರೆ ಅಡಿಗೆ ಎಲ್ಲ ಚೆನ್ನಾಗೇ ಮಾಡ್ತಾಳೆ. ಹೆಂಗ್ ಮಾಡ್ತೀನಿ ಗೊತ್ತಾದ್ರೆ ಅಡಿಗೆ ಜಾಸ್ತಿ ಮಾಡಲ್ಲ. ಅಂದ್ರೆ ನನ್ ಆಫೀಸು ಅದು ಇದು ಟೆನ್ಷನ್ ಅಲ್ಲಿ ಇರ್ತಾ ಇದ್ದೆ. ಮತ್ತೆ ಈಗಂತೂ ಬಿಡಿ, ಈಗ 6-7 ತಿಂಗಳಿಂದ ಮಾಡ್ತಾ ಇಲ್ಲ. ನಿಂಬೆಹಣ್ಣು ಖಾಲಿ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡೇ ಇರಲಿಲ್ಲ, ನಿಂಬೆಹಣ್ಣು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಾನು ತರಿಸೇ ಇರಲಿಲ್ಲ. ಸೊ ಅದನ್ನು ತೊಗೊಂಡು ಬನ್ನಿ ಅಂತ ನವೀನ್ಗೆ ಅಂಗಡಿ ಕಳಿಸ್ದೆ. ಅಷ್ಟರಲ್ಲಿ ನಾನು ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡ್ತಾರಣ ಲಾಸ್ಟಲ್ಲಲ್ವ ನಿಂಬೆ ರಸ ಹಾಕೋದು ಅಂತ ಅಂದ್ಬಿಟ್ಟು. ಸೊ ನಾನು ಅರಿಶಿನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ನವೀನ್ಗೆ ಅರಿಶಿನ ಜಾಸ್ತಿ ಹಾಕಿದ್ರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಸೊ ಲೈಟಾಗಿ ಕಲರ್ನ ಯೂಸ್ ಮಾಡಿ ಅವಲಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡಿದ್ವಿ. ಲಾಸ್ಟಲ್ಲಿ ಇವ್ರು ಬಂದು ನಿಂಬೆ ರಸ ಸೇರಿಸ್ತಾ ಇದ್ದಾರೆ. ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಈ ಥರ ಕಿಚನಲ್ಲಿ ಅಡುಗೆ ಮಾಡಿದ್ರಂತೂ ಟೈಮ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಬ್ಬರೇ ಮಾಡಿದ್ರೆ ಬೇಜಾರಾಗ್ತಾ ಇರುತ್ತೆ. ಬಟ್ ನಂಗಂತೂ ಆ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ನವೀನ್ ಬಂದು ಯಾವಾಗಲೂ ನಂಗೆ ಕೈ ಜೋಡಿಸ್ತಾರೆ. ಸೊ ಫೈನಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡಿದ್ವಿ. ನನ್ನ ಮಗ ನೋಡಿ ಫೋನ್ ಬಿಡ್ತಿಲ್ಲ, ಅವ್ನಿಗೆ ಫೋನ್ ಕೊಟ್ಟರೆ ಒಳಗೆ ಹೋಗೋದು. ಸೊ ಸ್ವಲ್ಪ ಅವನಿಗೂ ತಿನ್ನಿಸಿದ್ವಿ. ಅವಲಕ್ಕಿ ಸ್ವಲ್ಪ ಬೇಗ ತೆಗೆದಿದ್ರೆ ಇನ್ನೂ ಉದುದ್ರಾಗ ಚೆನ್ನಾಗಿ ಆಗ್ತಾಯಿತ್ತು ಅನಿಸ್ತಾಯಿತ್ತು. ಹಾಗೆ ಕ್ಲೈಂಟ್ಸ್ಗಳದ್ದು ನವೀನ್ಗೆ ಕಾಲ್ ಬರ್ತಾಯಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.